ಇದಾವೆ. ಕೆಲವರು ತಪ್ಪು ಮಾಡಿದ್ರು ಕೂಡ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡ ನಮ್ಮ ಇಲಾಖೆಯಲ್ಲಿ ಇದ್ದಾರೆ. ಹಾಗೂ ಅವರು ಎಲ್ಲರೂ ಕೈ ಜೋಡಿಸದೆ ಹೋಗಿದ್ರೆ ಇಷ್ಟೆಲ್ಲ ನಾವು ಪ್ರಗತಿಯನ್ನ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ನೀವು ಈಗ ನಾವು ಹೊರಗಡೆ ಈ 4 ಗೋಡೆ ಹೊರಗಡೆ ಹೋಗಿ ಇಷ್ಟೆಲ್ಲ ಮಾಡ್ಬಿಟ್ಟಿದೀವಿ ಅಂದ್ರೆ ಬಹುಶಃ ಅಷ್ಟು ಕ್ರೆಡಿಟ್ ನಮ್ಗೆ ಸಿಗೋದಿಲ್ಲ. ಬಟ್ ದಟ್ ಇಸ್ ಎ ಲೆಗಸಿ ಇಶ್ಯೂ ವಿ ಹ್ಯಾವ್ ಟು ಡೀಲ್ ವಿತ್. ಸಾರ್ವಜನಿಕರ ಪರ್ಸೆಪ್ಷನ್ ನಮ್ಮ ಬಗ್ಗೆ ಬದಲಾಗಬೇಕು ಅಂದ್ರೆ ನಾವು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಬೇಕಾಗುತ್ತೆ. ಆದ್ರೆ ನಾವು 4 ಗೋಡೆ ಒಳಗಡೆ ಹಿಂದೆ ಆಗಿರೋ ಕೆಲಸ ಇವಾಗ ಆಗಿರೋ ಕೆಲಸ ಹೋಲಿಕೆ ಮಾಡಿದಾಗ ಡೆಫಿನೆಟ್ಲಿ ದೇರ್ ಇಸ್ ಪ್ರೋಗ್ರೆಸ್ ಅಂತ ನಾವು ಅಷ್ಟಂತೂ ಡೆಫಿನೆಟ್ ಆಗಿ ನಾವು ಹೇಳ್ಬಹುದು. ಸೊ ಹಾಗಾಗಿ ಈ ಪ್ರಗತಿ ಆಗಿದೆ ಅಂದ್ರೆ ಕೆಳಗೆ ನೀವೆಲ್ಲರೂ ಕೂಡ ಸಹಕಾರ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಪ್ರಗತಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಮುಂದೆನೂ ಕೂಡ ಪ್ರಗತಿ ಮಾಡಬೇಕು ಅಂತ ಹೇಳಿದ್ರೆ ಕೆಲವರು ಬೈಯುತ್ತಾರೆ, ಜನ ಬೈತಾರೆ, ನಾವು ಮಂತ್ರಿಗಳು ಬೈತೀವಿ, ನಾನು ಕಂದಾಯ ಮಂತ್ರಿ ಆಗಿನೂ ಕಾರವಾಗಿ ಮಾತಾಡ್ತೇವೆ. ಆದ್ರೆ ಅಟ್ ದ ಸೇಮ್ ಟೈಮ್ ನಾವು ಕೆಲಸ ಮಾಡಿದವ್ರನ್ನ ಗುರುತಿಸ್ಬೇಕಾಗಿರೋದು ಕೂಡ ನಮ್ಮ ಧರ್ಮ. ಕೆಲಸ ಮಾಡಿದವ್ರನ್ನ ಗುರುತಿಸದೆ ಹೋದ್ರೆ, ನಾವು ಅವ್ರಿಗೆ ಧನ್ಯವಾದ ಹೇಳದೆ ಹೋದ್ರೆ, ನಾವು ಬರೀ ಎಲ್ಲರಿಗೂ ಒಂದೇ ಮಾನದಂಡ, ಎಲ್ಲರಿಗೂ ಒಂದೇ ತಕ್ಕಡಿಗೆ ಹಾಕಿದ್ರೆ, ಕೆಲಸ ಮಾಡೋರು ಅಷ್ಟೇ ಮಾಡದೇ ಇರೋರು ಅಷ್ಟೇ ಆಗ್ಬಿಟ್ರೆ ಕೆಲಸ ಮಾಡ್ಲಿಕ್ಕೆ ಏನು ಒಂದು ಉತ್ಸಾಹ ಉಳಿತದೆ. ಹೇಳ್ಬಹುದು, ನಿಮ್ ಕೆಲಸ ನೀವು ಮಾಡ್ತಾ ಇದ್ದೀರಾ, ಅದಕ್ಕೆ ಏನ್ರಿ ನಿಮ್ಗೆ ಅಲ್ರಿ ರೆಕಗ್ನೈಸ್ ಮಾಡುವ. ಆದ್ರೆ ನಾವೆಲ್ಲ ಮನುಷ್ಯರೇ. ಯಾರೋ ಒಬ್ರು ನಾವು ಮಾಡಿರೋ ಕೆಲಸವನ್ನ ಗುರುತಿಸಿದಾಗ ಖಂಡಿತವಾಗಿ ಅದು ಬೇರೆಯವ್ರಿಗೂ ಕೂಡ ಒಂದು ಮೋಟಿವೇಶನ್ ಆಗುತ್ತೆ. ಏನೋ ಒಂದು ನಾವು ಒಳ್ಳೆ ಕೆಲಸ ಮಾಡಿದೀರಾ ಅಂತ ಹೇಳಿದ್ರೆ ಅದನ್ನ ಅವ್ರಿಗೂ ಖುಷಿ ಆಗುತ್ತೆ. ಅವ್ರನ್ನ ನೋಡಿ ಬೇರೆಯವರು ಕೂಡ ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತ ಅವರಿಗೂ ಒಂದು ಬರುತ್ತೆ. ಆ ತರ ಮಾಡಿದಾಗ ನಾವು ಇಲಾಖೆ ವತಿಯಿಂದ ಇನ್ನೂ ಹೆಚ್ಚಿನ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಕಳೆದ 1 ವರ್ಷದ ಅವಧಿಯಲ್ಲಿ ನಾನು ಇದನ್ನ ಕಳೆದ 8 ತಿಂಗಳಿಂದ ಹೇಳ್ತಾ ಬಂದಿದ್ದೇನೆ. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಧಿಕಾರಿಗಳು, ಅವರನ್ನ ಗುರುತಿಸುವಂತ ಕೆಲಸ ನಾವು ಮಾಡ್ತೇವೆ ಅನ್ನೋದನ್ನ ಪದೇ ಪದೇ ನಾನು ಹೇಳ್ತಾ ಬಂದಿದ್ದೇನೆ. ಅದಕ್ಕೆ ನಾವು 1-2 ಗ್ರೂಪ್ಸ್ ಕೂಡ ಮಾಡಿದ್ವಿ ಆಫೀಸರ್ಸ್ ಲೆವೆಲ್ ಅಲ್ಲಿ. ಯಾವ ತರ ಮಾಡಬೇಕು, ಸ್ವಲ್ಪ ನೀವೇ ಮೊಡ್ಯಾಲಿಟೀಸ್ ಅನ್ನ ವರ್ಕೌಟ್ ಮಾಡಿ ಒಂದು ಕೊಡಿ ಅಂತ. ಅದು ಅವರು ಎಲ್ಲಾರು ಕೆಲಸದಲ್ಲಿ ಬಿಸಿ ಇದ್ದಾರೆ. ಸೊ ಅವ್ರ ಕಡೆಯಿಂದ ನಮ್ಗೆ ವಾಪಸ್ ಬರ್ಲಿಲ್ಲ. ಅದಕ್ಕೆ ಈ RC